ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಎಗ್ರಿ BSc ಮತ್ತು ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತದೆ. ಸೊ ಇಲ್ಲಿ ಗೊತ್ತಿರಲಿ, ಅಗ್ರಿ BSc ಫಾರ್ ಎಕ್ಸಾಂಪಲ್ ನಾನು ಅಗ್ರಿ BSc ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಲ್ಲಿ 100% ಸೀಟ್ಗಳಲ್ಲಿ, ಈಗ ಒಂದು ಕಾಲೇಜಲ್ಲಿ 100 ಸೀಟ್ಗಳಿದ್ದರೆ ಅದರಲ್ಲಿ 50 ಸೀಟ್ಗಳು ಸೊ ಅಗ್ರಿ ಕೋಟಾ, ಯಾರು ಪ್ರಾಕ್ಟಿಕಲ್ನ ಬರೆದುಬಿಟ್ಟು ಅಗ್ರಿ ಕೋಟಾದಲ್ಲಿ ಬಂದಿರ್ತೀರಿ ಅವರಿಗೆ ಇರ್ತದೆ. 50% ಸೀಟ್ಗಳು ಎಲ್ಲರಿಗೂ ಕೂಡ ಓಪನ್ ಆಗಿರ್ತದೆ. ಅಂದರೆ ಅಗ್ರಿ ಕೋಟಾದ ವಿದ್ಯಾರ್ಥಿಗಳಿಗೆ 100% ಸೀಟ್ಗಳು ಓಪನ್ ಆಗಿರ್ತದೆ. ಅಗ್ರಿ ಕೋಟಾ ಇಲ್ಲದೆ ಇರುವಂಥ 50% ವಿದ್ಯಾರ್ಥಿಗಳಿಗೆ ಅದು ಓನ್ಲಿ 50%ಅಲ್ಲಿ ಮಾತ್ರ ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಈಗ ಸ್ವಲ್ಪ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ಇದು ಅಗ್ರಿ ಕೋಟಾವನ್ನು ನಾನು ಸೆಲೆಕ್ಟ್ ಮಾಡಬೇಕು. ಸೊ ಗೊತ್ತಿರಲಿ, ಕೌನ್ಸ್ಲಿಂಗ್ ಸಮಯದಲ್ಲಿ ಇದು ಯಾವುದೇ ರೀತಿ ಸೆಲೆಕ್ಷನ್ ಕ್ರೈಟೀರಿಯಾ ಇರೋದಿಲ್ಲ. ಸೊ ನೀವು ಈಗ ನಾನು ಒಬ್ಬ ಅಗ್ರಿ ಕೋಟಾ ಇರುವಂಥ ಒಬ್ಬ ವಿದ್ಯಾರ್ಥಿ, ನಾನೇನು ಮಾಡ್ತೀನಿ, ನನಗೆ ಬೇಕಾದಂಥ ಕಾಲೇಜಸ್ಗಳನ್ನು ನನ್ನ ರ್ಯಾಂಕಿನ ಆಧಾರದ ಮೇಲೆ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀನಿ. ಆಪ್ಷನ್ ಎಂಟ್ರಿಯನ್ನು ಮಾಡಿದ ಮೇಲೆ ಅದು ಸಾಫ್ಟ್ವೇರ್ ಚೆಕ್ ಮಾಡ್ತದೆ. ಏನು ಮಾಡ್ತದೆ ಸಾಫ್ಟ್ವೇರು? ಮೊದಲು ನನ್ನ ಹೆಸರನ್ನು ನನ್ನ ರ್ಯಾಂಕಿಗೆ ಸಂಬಂಧಪಟ್ಟಾಗೆ ಜನರಲ್ಲಲ್ಲಿ ಅಂದರೆ 50% ಮೊದಲು ಕನ್ಸಿಡರ್ ಮಾಡ್ತದೆ. ವಿದೌಟ್ ಅಗ್ರಿ ಕೋಟಾ 50% ಅದು ಕನ್ಸಿಡರ್ ಮಾಡ್ತದೆ. ಅದರಲ್ಲಿ ನನಗೆ ಸೀಟ್ ಸಿಗೋದಿಲ್ಲ, ನಂದು ಅಗ್ರಿ ಕೋಟಾ ಇದೆ. ಆವಾಗ ನನಗೆ ಅಗ್ರಿ ಕೋಟಾ 50% ಏನು ಉಳಿದಿರ್ತದೆ, ಅದರಲ್ಲಿ ನನ್ನ ಒಂದು ಕ್ರೈಟೀರಿಯಾವನ್ನು ಸೆಲೆಕ್ಟ್ ಮಾಡ್ತದೆ. ಅಂದರೆ ನನಗೆ ನನ್ನ ಅರ್ಹತೆ ಅಲ್ಲೇನಾದರೂ ಇದೆಯಾ, ನನಗೆ ಸೀಟ್ ಸಿಗ್ಬೋದಾ ಅಂಥೇಳಿ ಅಲ್ಲಿ ಚೆಕ್ ಮಾಡ್ತದೆ. ನನಗೆ ಸೀಟ್ ಸಿಕ್ಕರೆ ಅಗ್ರಿ ಕೋಟಾದಲ್ಲಿ ಸೀಟ್ ಸಿಗ್ತದೆ. ಒಂದು ಪಾಯಿಂಟ್ ಗೊತ್ತಿರಲಿ, ಇದು ಅಗ್ರಿ ಕೋಟಾ ಇರಲಿ ಅಥವಾ ನಾರ್ಮಲ್ ಕೋಟಾ ಇರಲಿ, ಸೊ ಇದರಲ್ಲಿ ಯಾವುದೇ ರೀತಿ ಫೀಸ್ ಡಿಫ್ರೆನ್ಸ್ ಇರೋದಿಲ್ಲ. ಇದು ಓನ್ಲಿ ಸೀಟ್ ಸಿಗೋದಕ್ಕೆ ಒಂದು ದಾರಿ ಅಷ್ಟೇ. ಓಕೆ, ಸೊ ಅದಕ್ಕೆ ಫೀಸ್ ಡಿಫ್ರೆನ್ಸ್ ಇಲ್ಲ ಅನ್ನೋದಕ್ಕೆ ನಿಮಗೆ ಅಗ್ರಿ ಕೋಟಾದಲ್ಲಿ ಆದರೂ ಸೀಟ್ ಸಿಗಲಿ ಅಥವಾ ನಿಮಗೆ ನಾರ್ಮಲ್ 50% ಅಗ್ರಿದಲ್ಲಾದರೂ ಸೀಟ್ ಸಿಗಲಿ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ರ್ಯಾಂಕ್ ಏನಾದರೂ ಬಹಳ ಚೆನ್ನಾಗಿ ಬಂದಿತ್ತು ಅಂದರೆ 50% ಅಗ್ರಿಕಲ್ಚರ್ದಲ್ಲೇ ಬಂದುಬಿಡ್ತದೆ. ಅಂದರೆ ನಿಮ್ಮದು ಅಗ್ರಿ ಕೋಟಾದಲ್ಲಿ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ಅಗ್ರಿ ಕೋಟಾದಲ್ಲಿ ಇದ್ದರೂ ಕೂಡ ಒಳ್ಳೆಯ ಪರ್ಸೆಂಟೇಜ್ ಬಂದುಬಿಟ್ರೆ ಸೊ ಅದನ್ನು ನಾರ್ಮಲ್ 50%ಅಲ್ಲಿ ಕನ್ಸಿಡರ್ ಮಾಡ್ತದೆ. ಸೊ ಅಗ್ರಿ ಕೋಟಾದಲ್ಲಿ ಅದರಲ್ಲಿ ಸಿಗಲಿಲ್ಲ ಅಂತಂದರೆ ಅಗ್ರಿ ಕೋಟಾದಲ್ಲಿ ಚೆಕ್ ಮಾಡ್ತದೆ. ಅಲ್ಲಿ ಏನಾದರೂ ಸೀಟ್ ಸಿಗುವಂಥ ಚಾನ್ಸಸ್ ಇತ್ತು ಅಂದರೆ ನಿಮಗೆ ಸೀಟನ್ನು ಅಲಾಟ್ ಮಾಡ್ತದೆ. ಸೊ ಅದಕ್ಕೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಅಗ್ರಿ ಕೋಟಾ ಇರಲಿ ಅಥವಾ ಅಗ್ರಿ ನಾರ್ಮಲ್ ಇರಲಿ, ಎಲ್ಲದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ನೀವೇನಾದರೂ ಅಗ್ರಿ ಕೋಟಾಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾದರೆ. ಮತ್ತೊಂದು ಕ್ವಶನ್ ಏನಿರ್ತದೆ, ಸರ್ ಹಾಗಾದರೆ ಅಗ್ರಿ ಕೋಟಾ ಇರಬೇಕಾಗಿರೋದು ಕಂಪಲ್ಸರಿನಾ ಎಗ್ರಿ ಮಾಡಬೇಕು ಅಂತಂದರೆ? ಇಲ್ಲ, ಯಾಕಂದರೆ 50%ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಹೌದಾ? ಸೊ 50%ಅಲ್ಲಿ ಎಲ್ಲರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬಿಟ್ಟು ಅಗ್ರಿ ಕೋಟಾದಲ್ಲಿ ಏನಾದರೂ ನೀವು ಬರ್ತಾ ಇದ್ದರೆ ಅಥವಾ ನಿಮ್ಮದು ಅಗ್ರಿ ಕೋಟಾ ಇದ್ದರೆ ನೀವು 100% ಪಾರ್ಟಿಸಿಪೇಟ್ ಮಾಡಬಹುದು, ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಓಕೆ, ಸೊ ಈಗ ಸರ್ ನಾನು ಲಾಸ್ಟ್ ಇಯರ್ದು ಕಟ್ ಆಫ್ ನಾನು ರೆಫರ್ ಮಾಡಬೇಕಾ ಅದಕ್ಕೂ ಲಾಸ್ಟ್ ಇಯರ್ ಕಟ್ ಆಫ್ ನಾನು ರೆಫರ್ ಮಾಡಬೇಕಂತಂದರೆ ದಯವಿಟ್ಟು ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರಲಿಲ್ಲ, ಬಟ್ ಅಗ್ರಿ ಕೋಟಾ ಅಂಥೇಳಿ ಒಂದಷ್ಟು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದರು. ಯಾಕಂದರೆ ಅವರ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು KCET ಮಾರ್ಕ್ಸನ್ನು ತೆಗೆದುಕೊಂಡು ಅವರನ್ನು ಅಗ್ರಿ ಕೋಟಾದಲ್ಲಿ ಒಂದಷ್ಟು ಅಂದರೆ ಅಗ್ರಿ ಕೋಟಾವನ್ನು ರಿಲೀಸ್ ಮಾಡಿದರು, ಹೌದಾ? ಆ ಅಗ್ರಿ ಕೋಟಾ ರಿಲೀಸ್ ಮಾಡಿದ ಮೇಲೆ ಅದರ ತಕ್ಕ ಹಾಗೆ ಸರ್ ಸೀಟನ್ನು ಅಲಾಟ್ ಮಾಡಿದ್ದಾರೆ. ಅದಕ್ಕೆ ನಾವು ಅಗ್ರಿ ಕೋಟಾ ಲಾಸ್ಟ್ ಇಯರ್ದನ್ನು ರೆಫರ್ ಮಾಡಿದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಾಗಿ 2020ಕ್ಕಿಂತ ಹಿಂದೆ ನಾವು ರೆಫರ್ ಮಾಡಬೇಕು ಸರ್, ಈಗ ರೆಫರ್ ಮಾಡಿದರೆ ರಾಂಗ್ ಆಗ್ತದೆ, ಹಾಗೇನೂ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಲಾಸ್ಟ್ ಇಯರ್ದು ಅಗ್ರಿ ಕೋಟಾದ 50% ಏನು ಕೋಟಾದ ಸೀಟ್ಗಳ ಕಟ್ ಆಫನ್ನು ನೀವು ರೆಫರ್ ಮಾಡಿನೂ ಕೂಡ ನಿಮ್ಮ ಲೀಸ್ಟ್ ಆಫ್ ಕಾಲೇಜಸ್ಗಳನ್ನು ರೆಡಿ ಮಾಡಿಕೊಳ್ಳಬಹುದು. ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಮು ಇಲ್ಲ. ಸೊ ಅಗ್ರಿ ಕೋಟಾಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಡೌಟ್ಸ್ಗಳು ನಿಮ್ಮದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.